ಸಾಗರ ನಗರಸಭೆಯ 31 ವಾರ್ಡ್ಗಳಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ. ಏನು ಹಾವಳಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ಮೊದಲೇ ರಾತ್ರಿ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆಲ್ಲ ಹೊರಗಡೆ ಕಳ್ಸಕ್ಕೆ ನಾವು ಸ್ವಲ್ಪ ಭಯ ಪಡ್ತಿದ್ವಿ. ಈಗ ಬೆಳಗ್ಗೆನಿನ ಜಾವನೇ ನಮ್ಮ ಕಳ್ಸಕ್ಕೆ ತುಂಬಾ ತೊಂದರೆ ಆಗ್ತಿದೆ. ನಿನ್ನೆ ಏನು ನಗರಸಭೆ ವ್ಯಾಪ್ತಿಯ 26ನೇ ವಾರ್ಡಿನಲ್ಲಿ ಒಂದು ಘಟನೆ ಏನ್ ನಡೆದಿದೆ, ಇದು ನೋಡಿದ್ರೆ ಯಾರಿಗಾದ್ರೂ ಮನಸ್ಸು ನೋವು ಹಾಗೆ ಆಗತ್ತೆ. ರಾಜ್ಯದ ಎಲ್ಲಾ ಮಾಧ್ಯಮಗಳಲ್ಲಿ ವರದಿ ಪ್ರಕಟವಾಗಿದೆ. ನಾನು ಆಸ್ಪತ್ರೆ ಹೋಗ್ತೀನಿ, ಎಲ್ಲ ನೋಡ್ತೀವಿ. ನಗರಸಭೆ ಅಧಿಕಾರಿಗೊಬ್ರು ಫೋನ್ ಮಾಡ್ತಾರೆ ನನಗೆ, ಇಲ್ಲ ಟೆಂಡರ್ ಹಾಕಿದೀವಿ, ಇನ್ನು ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ಬೆಂಗಳೂರಿನ ಮಹಾನಗರ ಪಾಲಿಕೆಯ ಸದಸ್ಯರು ಫೋನ್ ಮಾಡಿ ಮಗುವಿನ ಆರೋಗ್ಯ ಹೇಗಿದೆ ಅಂತ ಕೇಳ್ತಾರೆ. ಅಲ್ಲಿ ನಾವು ಜನಪ್ರತಿನಿಧಿಗಳು ನಾವು ವೋಟ್ ಹಾಕಿ ಅವರಿಗೆ ಅಧ್ಯಕ್ಷರು ಮಾಡಿ ಉಪಾಧ್ಯಕ್ಷರು ಮಾಡಿ ಅವ್ರಿಗೆ ನಗರ ಸದಸ್ಯರು ಮಾಡಿ ಕಳಿಸಿದೀವಲ್ಲ, ಅವ್ರು ಒಂದು ಫೋನ್ ಮಾಡಿ ಏನಾದ್ರು ಹೆಂಗಿದೆ ಮಗು ಅಂತ ಕೇಳೋ ಒಂದು ಸೌಜನ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾಕೆ ಬೇಕು? ಯಾವುದೇ ರಸ್ತೆಯ ಗುಂಡಿ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ MLA ಅವ್ರು ಕೊಟ್ಟಿಲ್ಲ, MP ಅವ್ರು ಕೊಟ್ಟಿಲ್ಲ, ಸಚಿವರು ಕೊಟ್ಟಿಲ್ಲ, ಸರ್ಕಾರ ಕೊಟ್ಟಿಲ್ಲ ಅಂತೇಳಿ. ಸ್ವಾಮಿ, ನಾನು ಒಂದು ಮಾತು ಹೇಳ್ತೀನಿ ನಿಮ್ಗೆ, ಎಲ್ಲವನ್ನು MLA MP ಸಚಿವರು ಮಾಡೋದಾದ್ರೆ ನೀವು ಯಾಕೆ ನಗರಸಭೆ ಸದಸ್ಯರಾಗಿದ್ದೀರಾ? ಯಾಕೆ ನೀವು ನಗರಸಭೆ ಅಧ್ಯಕ್ಷರಾಗಿದ್ದೀರಾ? ಕಾರ್ಯಕ್ರಮಗಳಲ್ಲಿ ಫೋಟೋ ತಗೋದೆಲ್ಲ ಅವಶ್ಯಕತೆ ಬೇಡ. ಈ ಮಗುಗೆ ಏನಾಗಿದೆ ಅವನಿಗೆ ಸಂಪೂರ್ಣ ಪರಿಹಾರವನ್ನು ನಗರಸಭೆ ಕೊಡಬೇಕು. ಮತ್ತೆ ಈ ಹೋರಾಟ ಏನ್ ನಾವು ದಿಢೀರನೆ ಮಾಡಿರೋದು, ಈ ಸ್ಥಳಕ್ಕೆ ಉಪವಿಭಾಗ ಅಧಿಕಾರಿಗಳು, ಪ್ರಾಣಿ ದಯಾ ಸಂಘದವರು ಬರಲೇಬೇಕು. ಮತ್ತೆ ಮುಖ್ಯವಾಗಿ ಸರ್ಕಾರ ನ್ಯಾಯಾಲಯದಿಂದಾನೇ ಒಂದು ಆದೇಶ ಇದೆ. ಇದೀರಲ್ಲ, ಸಾಗರ ನಗರಸಭೆ ಸಹಾಯವಾಣಿ ಸಂಖ್ಯೆ ಯಾವುದು? ಯಾರದು ಕೊಡ್ತಾರಾ? ಇಲ್ಲ. ಮತ್ತೆ ಬೀದಿ ನಾಯಿಗಳ ಕಡಿತಗೊಳಗಾದ ನಾಗರಿಕರಿಗೆ ಮಂಜೂರು ಮಾಡಬೇಕಾದ ಚಿಕಿತ್ಸೆ ವೆಚ್ಚ ಪರಿಹಾರ ಮತ್ತು ಮರಣ ಸಂಭವಿಸಿದಲ್ಲಿ ಪರಿಹಾರ ಧನವನ್ನು ನೀಡುವ ಕುರಿತು ಇದೆ. ಏನ್ ಪರಿಹಾರ ಕೊಟ್ಟಿದ್ರಪ್ಪ ಅವರು? ಪಕ್ಕದಲ್ಲೇ ಇರೋದು ಸರ್ಕಾರಿ ಆಸ್ಪತ್ರೆ, ಹೋಗಿ ಚೆಕ್ ಮಾಡಿ. ಈ ತಿಂಗಳಲ್ಲಿ ಎಷ್ಟು ಮಕ್ಕಳಿಗೆ ನಾಯಿ ಕಚ್ಚಿದಾಳೆ? ಕೆಲವರು ಮುಂದ್ಗಡೆ ಬರ್ತಿಲ್ಲ, ಯಾಕೆ ಭಯ ಹುಟ್ಟಿಸ್ತಾರೆ. ನಾಯಿ ಮೇಲೆ ಹಲ್ಲೆ ಮಾಡಿದ್ರೆ ಪ್ರಾಣಿ ದಯಾ ಸಂಘದವರು ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ, ನಿಮ್ಗೆ ನ್ಯಾಯಾಲಯ ಕಳಿಸ್ತಾರೆ ಅಂತೇಳಿ. ಐ ಸ್ವಾಮಿ, ಪ್ರಾಣಿ ದಯಾ ಸಂಘದವರು ನಿಮ್ಗೆ ಆಕ್ರೋಶ ಮಾಡ್ತಾರಲ್ಲ, ಕರೀರಿ ಅವರಿಗೆ, ಇಲ್ಲ ಅವ್ರಿಗೆ ಹಸ್ತಾಂತರ ಮಾಡಿ, ಇಲ್ಲ ನೀವು ತಗೊಳ್ಳಿ. ಟೆಂಡರ್ ಹಾಕಿದ್ರೆ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ರಿ? ನಿಮ್ ಟೆಂಡರ್ ಬರೋ ತನಕ ಅಲ್ಲಿ ಮಕ್ಕಳ ಜೀವ ತೆಗಿಬೇಕಾ ನಾವಲ್ಲಿ? ಪ್ರತಿಭಟನೆಗಳೆಲ್ಲ ತಕ್ಷಣ ರಿಲೀಸ್ ಮಾಡಿ, ಹಿಂಗಿನ ರಿಲೀಸ್ ಮಾಡಿ. ಸ್ವಾಮಿ, ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಆಗಿದ್ದು ಮಗು ಇನ್ನು ಶಿವಮೊಗ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾನೆ. ಕಣ್ಣು ಹೋಗೋ ಪರಿಸ್ಥಿತಿ ಇದೆ. ಯಾವ ರಾಜಕಾರಣಿಗಳು ಯಾರು ಬಂದಿದ್ದಾರೆ? ಈಗ ನೋಡಿದೆ ನಾನಲ್ಲಿ ನಮ್ಮ 31 ಸದಸ್ಯಗಳಲ್ಲಿ ಸೈಯದ್ ಜಾಕೀರ್, ಶಂಕರ್ ಕೂಡ 4 ಜನ ಏನು ಕಾಣಿಸಿದ್ರು ನನಗೆ. ನಿಮ್ಗೆ ಓಟ್ ಸಂದರ್ಭದಲ್ಲಿ ಮನೆ ಹತ್ರ ಹೋಗಿ ನೀವು ಓಟ್ ಹಾಕಿ ನಾವು ನಿಮ್ಗೆ ಎಲ್ಲ ರಕ್ಷಣೆ ಕೊಡ್ತೀವಿ. ಸ್ವಾಮಿ, ನಿಮ್ಮ ರಕ್ಷಣೆ ಯಾವ್ದು ಬೇಡ, ಮೊದ್ಲು ನಮ್ಮ ಮಕ್ಕಳಿಗೆ ರಕ್ಷಣೆ ಕೊಡಿ. ನಮ್ಮ ನಾಯಿಗಳಿಂದ ನಮ್ಮ ಮಕ್ಕಳಿಗೆ ರಕ್ಷಣೆ ಕೊಡಿ. ಮುಖ್ಯವಾಗಿ ನಗರಸಭೆಯ ಪರಿಸರ ಅಭಿಯಂತರಿಗೆ ನಾನು ಹೇಳ್ತೀನಿ, ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತಿದ್ದೀರಲ್ಲ, ಸಾಗರದಲ್ಲಿ ಇರುವ ಕೆಲವೊಂದು ಮಾಂಸ ಅಂಗಡಿದವರು, ಚಿಕನ್ ಅಂಗಡಿಯವರು ಅಲ್ಲಲ್ಲೇ ಅವ್ರದ್ದು ಗಲೀಜ್ಗಳು ಹಾಕ್ತಾರಲ್ಲ, ಆ ನಾಯಿ ತಗೊಂತಿರ್ತಾರೆ. ಒಂದ್ ಫೋಟೋ ನೀವು, ಒಂದ್ ಅಮ್ಮ ಯಾರಂತ ಗೊತ್ತಿಲ್ಲ ನಂಗೆ, ಬೆಳೆ ಪ್ರತಿಭಟನೆ ಇದ್ದಾಗ ನಂಗೆ ಒಂದು ಫೋಟೋ ಬಂತಿದ್ದು. ಹಾಕಿ ಹೋಗ್ತಾರೆ, 2 ದಿನ ಹಾಕ್ತಾರೆ, 3ನೇ ದಿನಕ್ಕೆ ಆ ಚಿಕನ್ ಸಿಗಲ್ಲ, ಮಕ್ಕಳ ಮೇಲೆ ಅಟ್ಯಾಕ್ ಮಾಡತ್ತೆ. ಅಲ್ಲ, ನಾವ್ ಕಳ್ಳರು ಮನೆ ಮೇಲೆ ಹತ್ತಿದ್ದಾರೆ, ಕಳ್ಳರು ಮನೆ ಮೇಲೆ ಹತ್ತಿದಾರ ಅಂತ ಹೇಳ್ತಿದ್ರು. ನಾಯಿಗಳು ಮನೆ ಮೇಲೆ ಹತ್ತದ್ರೆ ಸ್ವಾಮಿ. ನೋಡಿ, ನಾಯಿ ನಗರಸಭೆ ಬೇಡ, ಬೇರೆ ಕಡೆ ಎಲ್ಲೂ ಬೇಡ ಸ್ವಾಮಿ. ನಗರಸಭೆಯ ಇಂಜಿನಿಯರ್ ಸೆಕ್ಷನ್ ಹೋಗಿ, ಅಲ್ಲೊಂದು ನಾಯಿ ಕೂತಿರತ್ತೆ. ನಗರಸಭೆ ಆಯುಕ್ತರ ಕಚೇರಿ ಹತ್ರ ಹೋಗಿ, ಅಲ್ಲೊಂದು ನಾಯಿ ಕೂತಿರತ್ತೆ. ಅಧ್ಯಕ್ಷರ ಕಚೇರಿಗೆ ಹೋಗಿ, ಅಲ್ಲೊಂದು ಹೊರಗೆ ನಾಯಿ ಇದೆ. ಆಸ್ಪತ್ರೆ ನಾಯಿಗಳಿರುತ್ತೆ. ಅಂದ್ರೆ ಒಂದ್ ರೀತಿ ಆಸ್ಪತ್ರೆಗೆ ನಾಯಿಗಳು ಬರ್ತಿದೆ ಅಂತ ಹೇಳಿದ್ರೆ ಅವ್ರು ಏನ್ ದಾಳಿ ಮಾಡಿದೆ, ಇದು ಏನಾದ್ರು ಇನ್ನೂ ಜಾಸ್ತಿ ದಾಳಿ ಮಾಡ್ಬೇಕು ಅಂತ ಹೇಳಿ ನೋಡ್ಕೊಂಡು ಹೋಗಕ್ ಬರತ್ತ ಅಂತ ಗೊತ್ತಿಲ್ಲ. ನಾವು ನಾಯಿಗಳಿಗೆ ಹಲ್ಲೆ ಮಾಡಿ ಅವ್ರಿಗೆ ಸಾಯಿಸಿ ಅಂತ ಹೇಳ್ತಿಲ್ಲ. ನಮ್ಗೂನು ಪ್ರಾಣಿಗಳ ಮೇಲೆ ಪ್ರೀತಿ ವಿಶ್ವಾಸ ಇದೆ ಸ್ವಾಮಿ. ಈಗ ಮುಖ್ಯವಾದ ವಿಚಾರ ಹೇಳ್ತೀನಿ. ನಿನ್ನೆ ಅಥವಾ 2 ದಿನ ಹಿಂದೆ ನೈರು ನಗರದಲ್ಲಿ ಒಂದು ಕರುವಿನ ಮೇಲೆ ಒಂದು ದಾಳಿ ನಡೆದಿದೆ. ಈ ಫೋಟೋ ಇದು ನಮ್ಮ ಸ್ನೇಹಿತರು ತೋರಿಸಿದ್ರು. ನಮ್ಮ ಗೋ ರಕ್ಷಕರು ಸ್ನೇಹಿತರು ಅನೇಕ ಗೋ ರಕ್ಷಣೆಯನ್ನು ಮಾಡೋ ಕೆಲಸ ಮಾಡ್ತಾರೆ. ಪಾಪ ಅವ್ರ ಕೆಲಸ ಬಿಟ್ಟು ಕೆಲಸ ಮಾಡ್ತಾರೆ. ಅವ್ರು ಎಲ್ಲಾದ್ರೂ ಮಾಡ್ಕೊಂಡು ಹೋಗ್ಬೇಕಾ? ನಾಳೆ ದಿನ ಏನ ಮುಗಿತ್ ಕತೆ, ಬೇರೆ ಸೃಷ್ಟಿ ಬೇರೆ, ಇದು ಏನು .com ಹಂಗ್ ಮಾಡ್ಕೊಂತಾರೆ. ನಾನು ಮುಖ್ಯವಾಗಿ ಹೇಳೋದು, ಈ ಹೋರಾಟ ಕೇವಲ 1 ದಿನದ ಹೋರಾಟ ಅಲ್ಲ. ನಂಗೆ ಉಪವಿಭಾಗ ಅಧಿಕಾರಿಗಳು ಮತ್ತೆ ಪ್ರಾಣಿ ದಯಾ ಸಂಘದವರು ಸ್ಥಳಕ್ಕೆ ಬರಬೇಕು. ಏನು ಈ ಮಗು ಆಸ್ಪತ್ರೆ ಚಿಕಿತ್ಸೆ ಪಡ್ತೇನೆ, ತಕ್ಷಣ ಪರಿಹಾರವನ್ನು ಘೋಷಣೆ ಮಾಡಬೇಕು. GPS
ಹಾವಳಿ ಸಾಗರದಿಂದ ಡೆಲ್ಲಿವರೆಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್, ದೇಶದ ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಡ್ತದೆ, ಒಬ್ಬ ನ್ಯಾಯಾಧೀಶರು ಹೇಳಿಕೆ ಕೊಡ್ತಾರೆ. ಯಾರು ನಾಯಿಗಳಿಗೆ ಆಹಾರ ಕೊಡ್ತಾರೆ, ಯಾರಿಗಾರು ಕಚ್ಚಿದ್ರು ಆ ನಾಯಿಗೆ ಆಹಾರ ಕೊಟ್ಟವ್ರೆ ಹೊಣೆ, ಅವರೇ ಹೊಣೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದ್ಸರಿ ಹೇಳ್ತದೆ. ಇನ್ನೊಂದು ಕಡೆ ಹೇಳ್ತದೆ ಸುಪ್ರೀಂ ಕೋರ್ಟ್, ಅವನ್ನೆಲ್ಲ ತಗೊಂಡೋಗಿ ಒಂದು ಡಂಪಿಂಗ್ ಯಾರ್ಡ್ ಟೈಪ್ ಮಾಡಿ ಒಂದು ಜಾಗದಲ್ಲಿ ಅವನ್ನೆಲ್ಲ ಸಾಕೋ ವ್ಯವಸ್ಥೆ ಮಾಡಿ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಒಂದು ಸ್ಥಳೀಯ ಸಂಸ್ಥೆ ಸರ್ಕಾರಗಳು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಈ ದೇಶದಲ್ಲಿ ಬುದ್ಧಿ ಹೇಳ್ಬೇಕು ಸರ್ಕಾರಕ್ಕೆ. ಅಂದರೆ ನಮ್ಮ ಸ್ಥಳೀಯ ಆಡಳಿತ, ರಾಜ್ಯದ ಆಡಳಿತ, ಕೇಂದ್ರದ ಆಡಳಿತ ಎಲ್ಲ ಸತ್ತೋಗ್ಬಿಟ್ಟಿವೆ. ನಾಯಿ ಸಾಯಿಸೋಕ್ಕೂ ಸುಪ್ರೀಂ ಕೋರ್ಟೇ ಬೇಕು, ನಾಯಿ ಕಂಟ್ರೋಲ್ ಮಾಡೋಕ್ಕೂ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕು, ರಸ್ತೆ ರಿಪೇರಿ ಮಾಡೋಕ್ಕೂ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕು, ಡ್ರೈವಿಂಗ್ ಲೈಸೆನ್ಸ್ ತಗೊಂಡಿಲ್ಲ ಟ್ರ್ಯಾಕ್ಟರ್ ಅವ್ರು ಹಂಗೆ ಹೊಡಿತಾರೆ ಕಂಟ್ರೋಲ್ ಮಾಡಿ ಅಂತ ಹೈಕೋರ್ಟ್ ಹೇಳಬೇಕು. ಅಂದರೆ ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟು ಅಧಪತನ ಆಗಿದೆ, ಎಷ್ಟು ಕೆಳಮಟ್ಟಕ್ಕೆ ಹೋಗಿ ಮಣ್ಣು ಸೇರಿಬಿಟ್ಟಿದೆ ಆಡಳಿತ. ಹಾಗಾಗಿ ಇವತ್ತು ಎಲ್ಲದೂ ಕೋರ್ಟ್ ಆದೇಶ, ಡೆಲ್ಲಿಯಿಂದ ಕೋರ್ಟ್ ಆದೇಶ ಮಾಡಿ ಇಲ್ಲಿ ಇವರು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಈ ಹಿಂದೆ ನಾಯಿಗಳದ ಡಾಗ್ ಶೋ ನಮ್ಮ ಸಾಗರದಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ ಕೆಲವರು ಪಶು ವೈದ್ಯರೆಲ್ಲ ಸೇರಿ. ಆ ಸಂದರ್ಭದಲ್ಲಿ ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ನಾನು ಪುರಸಭೆ ಅಧ್ಯಕ್ಷರಾದಾಗ ಆ ನಾಯಿಗಳಿಗೆ ಈಗಿರೋ ಸ್ಥಳೀಯ ಸಂಸ್ಥೆ ಕಾಯ್ದೆ ಏನಿದೆ ಅಂದರೆ, ಯಾವುದೇ ನಾಯಿ, ಸಾಕು ನಾಯಿ ಇರ್ಬೋದು ಅಥವಾ ಯಾವುದೇ ನಾಯಿ, ಜನ ಅನ್ನ ಹಾಕೋ ನಾಯಿ ಇದ್ದರೆ ಅದಕ್ಕೆ ಬೆಲ್ಟನ್ನು ಹಾಕಿ ಸಾಕಬೇಕು, ಅದನ್ನು ಬ್ಯಾಡ್ಜನ್ನು ಹಾಕಬೇಕು ಅಂತ ಈಗಿರ ನಮ್ಮ ಪುರಸಭೆ ಕಾಯ್ದೆಯಲ್ಲಿ ಇವತ್ತಿದೆ. ಪುರಸಭೆ ಕಾಯ್ದೆಯಲ್ಲಿದ್ದರೂ ನಾಯಿಗಳ ಬಗ್ಗೆನೂ ಇಲ್ಲ, ಹಂದಿಗಳ ಬಗ್ಗೆನೂ ಕ್ರಮ ಇಲ್ಲ. ಬೇಕಾಬಿಟ್ಟು ಏನೇನೋ ಜನರಿಗೆ ಹಾನಿ ಆಗಂತ ವ್ಯವಸ್ಥೆ ಇದೆ. ಈ ದನಗಳು, ಬಿಡಾಡಿ ದನಗಳು, ಮೊದಲೆಲ್ಲ ದನಗಳನ್ನು ತಗೊಂಡು ದೊಡ್ಡಿ ಅಂತ ಹಾಕ್ತಾ ಇದ್ವಿ ಪೇಟೆಯಲ್ಲಿದ್ದರೆ. ಆ ದೊಡ್ಡಿಲಿ ಅವರು ಒಂದು ವಾರನೋ 10 ದಿನನೋ ಮಾಲೀಕ ಬರೋ ತನಕ ನಮ್ಮ ನಗರಸಭೆಯಿಂದನೇ ಹುಲ್ಲು ಹಾಕಿ ಸಾಕಿ, ಅವನು 10-15 ದಿನ ಬಂದ ಮೇಲೆ ಅವನ ಹತ್ರ ಫೈನ್ ಹಾಕಿ ದುಡ್ಡು ಕಟ್ಸ್ಕೊಂಡು, ಒಂದು ವೇಳೆ 15 ದಿನದ ನಂತರನೂ ಬರದೇ ಇದ್ದರೆ ಅವನಿಂದ ಅವನ ದನನೇ ಹರಾಜು ಮಾಡೋಂತಕ್ಕ ಒಂದು ಕಾನೂನಿದೆ. ಇವತ್ತು ಆ ಕಾನೂನಿದೆ, ಇವತ್ತು ಕಾನೂನುಗಳಿದೆ. ಆದರೆ ಕಾನೂನನ್ನು ಇವತ್ತು ಗಟ್ಟಿಯಾಗಿ ಜಾರಿ ತರದೇ ಇರೋದ್ರಿಂದ ಅದು ದೇಶದ ಎಲ್ಲ ಭಾಗದಲ್ಲಿ, ಇವತ್ತು ಸಾಗರದಲ್ಲಿ ನಿನ್ನೆ ನಡೆದಂಥದ್ದು ಮನ ಮಿಡಿಯಂಥ ಘಟನೆ. ಒಂದು ಸಣ್ಣ ಮಗುವಿಗೆ, 3 ವರ್ಷದ ಮಗುವಿಗೆ ಜೀವ ಹಾನಿ, ಇನ್ನೇನು ಕಣ್ಣು ಹೋಗೋದು ಜೀವನೂ ಹೋಗೋದು ಹೆಚ್ಚು ಕಡಿಮೆ. ಬೆಂಗಳೂರಲ್ಲೆಲ್ಲ ಪೂರ್ತಿ ತಿಂದಿದ್ದಾವೆ, ಎಷ್ಟೋ ಮಕ್ಕಳನ್ನು ತಿಂದು ಸತ್ತೋಗಿರೋದನ್ನೆಲ್ಲ ನಾವು ಕಂಡಿದ್ದೀವಿ. ಆ ಮಗುವಿನ ಗಲ್ಲಕ್ಕೆ ಕಚ್ಚಿದೆ, ಇನ್ನೊಂದು ಚೂರಾಗಿದ್ರೆ ಕಣ್ಣು ಹೋಗೋದು. ಆ ಮಗು ಯಾರು ಹೆತ್ತ ತಾಯಿ ತಂದೆ ಅವ್ರಿಗೆ ಕೆಲವರೆಲ್ಲ ಹೇಳ್ತಾರೆ ಪರಿಸರವಾದ ಅಂತ. ಒಂದು ಅವ್ರ ಮನೆ ಎದುರುಗಡೆ ತುಳಸಿ ಗಿಡ ನೆಡಲ್ಲ, ನೀರು ಹಾಕಲ್ಲ ಅವರು. ಬೇರೆಯವರಿಗೆ ಗಿಡ ನೆಡೋದ್ರ ಬಗ್ಗೆ ಹೇಳ್ತಾರೆ, ಒಂದು ಗಿಡನೂ ನೆಡಲ್ಲ, ತುಳಸಿ ಗಿಡನೂ ನೆಡಲ್ಲ, ಪರಿಸರ ಅಂತ. ಇನ್ನು ಪ್ರಾಣಿ ಪ್ರಿಯರು ಅಂದ್ರೆ ಯಾರು? ಪ್ರಾಣಿ ಪ್ರಿಯರಿದ್ರೆ ಅವುಗಳನ್ನ ಈ ರೀತಿ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ ನನ್ನ ನಮಸ್ಕಾರ. ನಾನು ಈ ನಗರಸಭೆಗೆ ಈ ಹೋರಾಟಗಾರರ ಪರವಾಗಿ ಒಂದು ಎಚ್ಚರಿಕೆ ಕೊಡೋದು ಏನಂದ್ರೆ, ನಗರಸಭೆ ಎಷ್ಟು ದುಡ್ಡು ಬರ್ತದೆ, ಯಾವ ಥರ ಗ್ರಾಂಟ್ ಹಾಕಿರ್ಬೇಕು, ಯಾವ ಥರ ಪರ್ಸೆಂಟೇಜ್ ತಗೋಬೇಕು, ಇವ್ರನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೆ ಈ ಮುಖ್ಯ ಅಧಿಕಾರಿಗಳು ಬರೀ ಅದ್ರಾಗೆ 24 ಗಂಟೆ ಇರೋದಕ್ಕಿಂತ ಈ ಸಾರ್ವಜನಿಕರಿಗೆ ನಗರಸಭೆಯಲ್ಲಿ ಏನು ಅನಾಹುತಗಳಾಗವು, ಈ ನಗರಸಭೆ ಮುಖ್ಯ ಅಧಿಕಾರಿಗಳು ಮತ್ತೆ ನಗರಸಭೆ ಆಡಳಿತ ನಡೆಸುವಂತ ಜನಪ್ರತಿನಿಧಿಗಳು ತುಂಬಾ ಜಾಗೃತರಾಗಬೇಕು. ಈಗ ನಾವು ಒಂದು ಹಸುನ ದೇವತೆ ಥರ ಪ್ರೀತಿ ಮಾಡಿ ಅದಕ್ಕೆ ಆಗಿ 5-10 ಎಕರೆನ ಸರ್ಕಾರದಿಂದ ಮಂಜೂರಾತಿ ಕೊಟ್ಟು ಅವನು ಒಂದು ಕಡೆ ಸಾಕ್ತು. ಈ ನಾಯಿನೂ ನಾರಾಯಣ ಅಂತ ನಾವು ಹಿಂದೂಗಳು ಕರಿತೀವಲ್ಲ, ನಾಯಿಗೂ ಒಂದು 5 ಎಕರೆ ನಗರಸಭೆ ಒಳಗೆ ಒಂದು ಜಾಗ ಮೀಸಲಾತಿ ಕೊಟ್ಟು ಅವನ್ನೆಲ್ಲವನ್ನೂ ತಂದ ಅಲ್ಲಿ ರಕ್ಷಣೆ ಮಾಡಿ ಅವಕ್ಕೆ ಸಾಕಷ್ಟು ಫುಡ್ ಸಿಗ್ತೈತಿ. ಹೋಟ್ಲು ಅಥವಾ ಮಾಂಸದ ಅಂಗಡಿ ವೇಸ್ಟೇಜು, ಫಿಶ್ ಅಂಗಡಿ ವೇಸ್ಟೇಜ್ ಸಿಗ್ತೈತಿ. ಅವನಲ್ಲಿ ಸಾಕಿದ ಅಲ್ಲಿ ಹುಟ್ಟತಕ್ಕಂಥ ಮರಿಗಳನ್ನ ಯಾರು ಸಾಕಿನ ರೀತಿ
ದೇಣಿಗೆ ಕೊಟ್ಟು ಸಾಕಿನರಿದ್ರೆ ಅವ್ರಿಗೆ ಕೊಟ್ಟು ಮತ್ತೆ ಹೆಣ್ಣು ನಾಯಿಗಳಿಗೆ ನರ ಕಟ್ ಮಾಡೋಂಥ ಒಂದು ವ್ಯವಸ್ಥೆನ ನಗರಸಭೆ ಯಾಕೆ ಮಾಡ್ತಾ ಇಲ್ಲ? ಇವ್ರು ಬರ್ತಕ್ಕಂಥ ಗ್ರಾಂಟು ಎಷ್ಟು ಏನು ಇದನ್ನ ಹೆಂಗೆ ಮಾಡಬೇಕು, ಇದ್ರ ಕಮಿಷನ್ ಎಷ್ಟು ತಗೋಬೇಕು, ಅಥವಾ ಇವ್ರನ್ನ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಇಷ್ಟರಾಗ ಆಡಳಿತ ಮಾಡಿದ್ರೆ ಆಡಳಿತಕ್ಕೆ ಸಾರ್ವಜನಿಕರು ಒಂದಲ್ಲ ಒಂದಿನ ಧಿಕ್ಕಾರ ಆಗ್ತಾರೆ ಅನ್ನೋಕ್ಕೆ ಇದು ಪ್ರಥಮ ನಾಂದಿ. ದಯಮಾಡಿ ನಮ್ಮ ಉನ್ನತಿ ಹತ್ರ ಕಸ ಹಾಕಲ್ಲಿ ಆ ಕೊಚ್ಚೆ ನೀರುಗಳು ರೈತರ ಬಾವಿಗೆ ಇನ್ನೊಂದು ಕಡೆ ಸಾಕ್ತಾ ಐತಿ. ಅಲ್ಲೂ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಐತಿ. ಅಲ್ಲಿ ಜಾನುವಾರು ಕಚ್ಚಿ ಸಾಯಿಸೋದು ಅಥವಾ ಜಾನುವಾರು ಒಳಗೆ ಹೋಗಿ ಅದನ್ನೆಲ್ಲ ತಿಂದು ಹಾಳಾಗೋದು. ಅಲ್ಲಿನ ಹಳ್ಳಿ ಜನನ ಸಮೇತ ನಗರಸಭೆ ನುಗ್ಗಂತ ಒಂದು ಆದ್ಯತೆ ಐತಿ.